517ನೇ ವರ್ಷದ ಜಯಂತ್ಯೋತ್ಸವವನ್ನು ಹೊಸಕೋಟೆ ನಗರದ ತಾಲೂಕು ಕಚೇರಿ ಮುಂಭಾಗದಲ್ಲಿ ಕೆಂಪೇಗೌಡರ ಪುತ್ಥಳಿಕೆಯನ್ನು ಅದನ್ನು ಆಗ ನಾವು ಶಾಸಕರಾಗಿದ್ದಾಗ ಈ ಪುತ್ಥಳಿಕೆಯನ್ನು ನಾವು ಅನಾವರಣ ಮಾಡಿದ್ದೇವೆ. ಅಂಥ ಒಂದು ಅವಕಾಶಗಳು ಪ್ರತಿ ವರ್ಷ ಕೂಡ ಜಯಂತ್ಯೋತ್ಸವಗಳು ಬಂದಾಗ ಅವರಿಗೆ ಮಾಲಾರ್ಪಣೆ ಮಾಡಿ ಪುಷ್ಪಾರ್ಚನೆ ಮಾಡಿ ನಾಡಪ್ರಭು ಕೆಂಪೇಗೌಡರಿಗೆ ನಮ್ಮೆಲ್ಲರ ನಮನಗಳನ್ನು ಸಮರ್ಪಣೆ ಮಾಡಿ ನಾಡಪ್ರಭು ಅಂತ ಒಬ್ಬ ಮಹಾನ್ ನಾಯಕನು ಮತ್ತೆ ಕೂಡ ಈ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಹುಟ್ಟಿ ಬರಲಿ ಅಂತೇಳಿ ನಾವು ಇವತ್ತು ಹಾರೈಸಿ ಅಭಿನಂದಿಸ್ತೇವೆ. ಕೆಂಪೇಗೌಡರ ಜೀವನ ಚರಿತ್ರೆ, ಅವರ ಇತಿಹಾಸ ಎಲ್ಲ ಪಠ್ಯಪುಸ್ತಕಗಳಲ್ಲಿ ಸರ್ಕಾರಿ ಕಾರ್ಯಕ್ರಮಗಳಾಗಿ ಎಲ್ಲದರಲ್ಲೂ ಕೂಡ ಈಗಾಗಲೇ ಹಿಂದಿನ ಬಂದಂಥ ಸರ್ಕಾರಗಳು ಕೂಡ ಇದನ್ನು ಘೋಷಣೆ ಮಾಡಿದ್ದಾರೆ. ಸುಮಾರು 450 ವರ್ಷಗಳ ಹಿಂದೆ ನಾಡಪ್ರಭು ಕೆಂಪೇಗೌಡರು ಇದ್ದಂಥ ಇವತ್ತಿನ ಬೆಂಗಳೂರು ಬೆಂದಕಾಳೂರು ಅಂದರೆ ಇವತ್ತೇನಾದರೂ ಬೆಂಗಳೂರು ಅಂತೇಳಿ ನಾಮಕರಣ ಆಗಿ ಈ ವಿಶ್ವದಲ್ಲೇ ಇಡೀ ಪ್ರಪಂಚದಲ್ಲೇ ಇರತಕ್ಕಂಥ ನಗರಗಳಲ್ಲಿ ಇದು ಒಂದು ಕೂಡ ಮಹಾನಗರ ಬೆಂಗಳೂರು. ವಿಶ್ವದ ಭೂಪಟದಲ್ಲಿ ದಾಖಲೆ ಆದಂಥ ಈ ಒಂದು ಬೆಂಗಳೂರು ಮಹಾನಗರ ಅವರ ಮುಂದಿನ ಕನಸನ್ನು ಕಂಡಂಥ ಒಬ್ಬ ನಾಡಪ್ರಭು ಕೆಂಪೇಗೌಡರು ಅವರ ಕನಸು ಇವತ್ತಿನ ದಿನಮಾನಗಳಲ್ಲಿ ಅದು ಪ್ರತಿಯೊಬ್ಬರಿಗೂ ಕೂಡ ನೆನಸಾಗಿದೆ. ಅವರ ಮುಂದಾಲೋಚನೆ ಇತ್ತು, ಮುಂದಿನ ಇಷ್ಟು ವರ್ಷಗಳಲ್ಲಿ ಬೆಂಗಳೂರು ಮಧ್ಯಭಾಗದಿಂದ ಇಷ್ಟು ಕಿಲೋಮೀಟರ್ ನಗರವಾಗಿ ಪರಿವರ್ತನೆ ಆಗಿ ಅಭಿವೃದ್ಧಿ ಆಗುತ್ತದೆ ಅನ್ನೋ ಕನಸು ಕಂಡಂತರು. ಆ ಕನಸು ಕಂಡಂತ ಒಬ್ಬ ಮಹಾನ್ ಚೇತನ, ಮಹಾನ್ ನಾಯಕ ಇವತ್ತು ಅವರ ಕೊಟ್ಟಂತ ಬೆಂಗಳೂರು ನಗರಕ್ಕೆ ಅಡಿಪಾಯ ಇವತ್ತು ಬಹಳ ಬೃಹತ್ಕಾರವಾಗಿ ಬೆಳೆದಿದೆ. ಪ್ರಪಂಚದಲ್ಲಿರ್ತಕ್ಕಂಥ IT-BT ಸಂಸ್ಥೆಗಳು, ವಿದ್ಯಾಸಂಸ್ಥೆಗಳು, ವ್ಯಾಪಾರ ಸಂಸ್ಥೆಗಳು ಎಲ್ಲವೂ ಕೂಡ ಇವತ್ತೆಲ್ಲಾದರೂ ಇದೆ ಅಂದರೆ ಅದು ಬೆಂಗಳೂರು ನಗರದ ಸುತ್ತುವರೆದ ಭಾಗದಲ್ಲಿ ಇವತ್ತು ಇದೆ. ಅಂತ ಒಬ್ಬ ಮಹಾನ್ ನಾಯಕನ 517ನೇ ಜಯಂತ್ಯೋತ್ಸವ ಇವತ್ತು ತಾಲೂಕಿನ ಎಲ್ಲ ನಮ್ಮ ನಾಡಪ್ರಭು ಕೆಂಪೇಗೌಡರ ಅಭಿಮಾನಿಗಳು ಭಾಳ ಉತ್ಸಾಹಿಗಳಾಗಿ, ಭಾಳ ಖುಷಿಯಾಗಿ, ಆನಂದವಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅದರಲ್ಲಿ ನಮ್ಮ ಈ ಒಕ್ಕಲಿಗರ ಸಂಘದ ನಾಡಪ್ರಭು ಕೆಂಪೇಗೌಡರ ಸಂಘದ ಹೊಸಕೋಟೆಯ ಅಧ್ಯಕ್ಷರಾದಂಥ ಸುರೇಶ್ ರವರೇ, ಸತೀಶ್ ರವರು ಉಪಾಧ್ಯಕ್ಷರು, ಗೌರವಾಧ್ಯಕ್ಷರು, ಹಾಗೆ ಎಲ್ಲ ಗೌರವಾನ್ವಿತ ಸದಸ್ಯರುಗಳೇ, ನಿರ್ದೇಶಕರುಗಳೇ, ಎಲ್ಲ ಅಭಿಮಾನಿ ಬಂಧು ಭಗಿನಿಯರೇ, ಎಲ್ಲ ಸಮುದಾಯದ ಇವತ್ತು ಎಲ್ಲ ಮುಖಂಡರು ಕೂಡ ಜಾತಿ, ಧರ್ಮ, ಭಾಷೆ, ಭೇದ ಎಲ್ಲವನ್ನು ಬದಿಗೊತ್ತಿ ಇವತ್ತು ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವಕ್ಕೆ ತಾವೆಲ್ಲ ಅಭಿಮಾನಪೂರ್ವಕವಾಗಿ ಬಂದಿದ್ದೀರಾ. ನಿಮಗೆಲ್ಲರೂ ಕೂಡ ನಾನು ಕೆಂಪೇಗೌಡರ ಪರವಾಗಿ, ತಾಲೂಕಿನ ಸಂಘದ ಪರವಾಗಿ ನಿಮಗೆಲ್ಲರೂ ಕೂಡ ನಾನು ಅಭಿನಂದನೆಗಳು ಹೇಳಲಿಕ್ಕೆ ಕೂಡ ಬಯಸ್ತೇನೆ. ನಾಡಪ್ರಭು ಕೆಂಪೇಗೌಡರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ ಎಲ್ಲರಿಗೂ ಜಯ.
ಅಲ್ಲ, ಅದಕ್ಕೆ ಅವ್ರಿಗೊಂದು ಸಂದೇಶ ಈಗ ಬಂದಿದ್ದೀನಿ, ಮತ್ತೇನೋ ಬರ್ತೀನಿ. ಒಂದೊಂದು ವಿಸಿಟ್ ಕೊಟ್ಟ ತಿಂಗಳು ವಿಸಿಟ್ ಕೊಟ್ಟ ಮಾತಾಡ್ಬೇಡ್ರಿ. ಕಾಲ ಬಂದಾಗ ತಾನೇ ಉತ್ತರ ಕಾಲ ಉತ್ತರ ಕಾಲ ಬಂದಾಗ ಉತ್ತರ ಕೊಡ್ತೀನಿ. ಅರ್ಥ ಆಯ್ತಾ? ಇಲ್ಲಿ 3 ಸಾರಿ ಜನರನ್ನ ಶಾಸಕರಾಗಿ ಆಯ್ಕೆ ಮಾಡಿ ಮಂತ್ರಿ ಆಗಿದೆ, ವಿಧಾನ ಪರಿಷತ್ ಸದಸ್ಯರಾಗಿದೆ. ಅರ್ಥ ಆಯ್ತು ನಿಮಗೆ? ಕ್ಷೇತ್ರ ಬಿಟ್ಟು ಹೋಗೋ ಪ್ರಶ್ನೆ ಇಲ್ಲ. ಅರ್ಥ ಆಯ್ತಾ? ಈಗ ಸ್ವಲ್ಪ ಜನರಿಗೆಲ್ರಿಗೂ ಸ್ವಲ್ಪ ಅವರು ಪಾಪ ಗೊತ್ತಾಗಲಿ. MTB ಇದ್ದಾಗ ಆಡಳಿತ ಹೆಂಗಿತ್ತು, ಇವಾಗ ಆಡಳಿತ ಹೆಂಗಿದೆ ಅಂತ ಜನರಿಗೂ ಗೊತ್ತಾಗಲಿ. ಸುಮ್ಮನೆ ಇದೆ. ಸರ್, ಈಗ ತಾಲೂಕಿನ ಜನ ಏನೇ ಸಂದೇಶ ಇವು ನಿಮ್ಮನ್ನೇ ನಂಬ್ಕೊಂಡು ಕಾಯ್ತಾ ಇದ್ದಾರೆ ಸರ್, ಕಾರ್ಯಕರ್ತರು. ಜನರು ಹಿಂದೆ ನಮ್ಮ 3 ಸಾರಿ ಶಾಸಕರಾದಾಗ ಆಯ್ಕೆ ಆದಾಗ ನಮ್ಮ ಕಾಲದಲ್ಲಿ ಆಡಳಿತ, ಅಭಿವೃದ್ಧಿ, ಪಾರದರ್ಶಕತೆ, ಪ್ರಾಮಾಣಿಕತೆ ಹೆಂಗಿತ್ತು, ಇವತ್ತು ಹೆಂಗ್ ನಡೀತಾ ಇದೆ ಅನ್ನೋದು ಜನಗಳಿಗೆ ಗೊತ್ತಾಗಲಿ ಅಂತ ಸುಮ್ಮನೆ ಇದೆ. ಜನಕ್ಕೆ ಗೊತ್ತಾಗ್ಲಿ ಸರ್. ಮತ್ತೆ ಲೀಡರ್ಗಳಿಗೆ, ನಮ್ಮ ಕಾರ್ಯಕರ್ತರಿಗೆ ಸಂದೇಶ ಸರ್. ಎಷ್ಟೋ ಜನ ಲೀಡರ್ಗಳು ತಮ್ಮನ್ನೇ ನಂಬ್ಕೊಂಡಿದ್ದಾರೆ. ಸಂದೇಶ ಹೇಳಿದ್ದೀನಿ ಬರ್ತೀನಿ.